ಈ ದಿನವನ್ನು ನೀಡಿ ನಿಮ್ಮ ಜೀವವನ್ನೇ ಈ ಶಿಲುಬೆಯಲ್ಲಿ ಪ್ರಾಣಾರ್ಪಣೆ ಮಾಡಿದ್ದೀರಿ. ನಮ್ಮ ಪಾಪಗಳಿಗೋಸ್ಕರ ನೀವು ಯಾತನೆಯನ್ನು ಅನುಭವಿಸ್ತೀರಿ. ನಮ್ಮ ಪಾಪಗಳಿಗೋಸ್ಕರ ನೀವು ಜೀವವನ್ನೇ ಕೊಟ್ಟಿರಿ. ಈ ಯಾತನೆಯಲ್ಲಿ ನಾವು ಪಾಲ್ಗೊಳ್ಳುವಾಗ ಈ 40 ದಿನ ನಾವು ಮಾಡಿದ ತಪಸ್ಸು, ಪ್ರಾರ್ಥನೆ, ದಾನ ಧರ್ಮಗಳು ಎಲ್ಲವೂ ಈ ಶಿಲುಬೆಯನ್ನು ನೋಡಿ, ಆ ಶಿಲುಬೆ ನನ್ನನ್ನು ರಕ್ಷಿಸಿದೆ, ಆ ಶಿಲುಬೆ ನನ್ನ ಪಾಪಗಳನ್ನು ಕ್ಷಮಿಸಿದೆ, ಆ ಶಿಲುಬೆ ನನ್ನನ್ನು ಅತಿಯಾಗಿ ಪ್ರೀತಿಸಿದ ಯೇಸ್ವಾಮಿ ನನ್ನ ಜೊತೆ ಇದ್ದಾರೆ ಎಂಬ ಒಂದು ಭಾವದೊಂದಿಗೆ ನಾವು ಕೂಡ ಈ ಒಂದು ಶಿಲುಬೆ ಹಾದಿಯಲ್ಲಿ ಭಾಗವಹಿಸೋಣ. ಇದರಲ್ಲಿ ಭಾಗವಹಿಸುವಾಗ ನಾವು ನಮ್ಮ ಪಾಪ ಬಲಹೀನತೆಯನ್ನು ಅರ್ಪಿಸಿ, ನನಗಾಗಿ ತಾನೇ ಈ ಘೋರ ಯಾತನೆ, ನನಗಾಗಿ ತಾನೇ ಈ ಸಾವು ಅಂತ ನಾವು ಧ್ಯಾನಿಸುತ್ತಾ ನಮ್ಮ ಬಲಹೀನತೆಯನ್ನು, ನಮ್ಮ ಪಾಪಗಳನ್ನು ದೇವರಿಗೆ ಅರ್ಪಿಸಿ ಈ ಶಿಲುಬೆಯೊಂದಿಗೆ ನಾವು ಪಯಣಿಸೋಣ. ಮೊದಲನೇ ಸ್ಥಳ, ಯೇಸುವಿಗೆ ಮರಣದಂಡನೆ ವಿಧಿಸುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಪಿಲಾತನು ಯಹೂದ್ಯರನ್ನು ನೋಡಿ, ಇಗೋ ನಿಮ್ಮ ಅರಸನು ಎಂದನು. ಅವರೆಲ್ಲರೂ ಒಂದೇ ಸ್ವರದಲ್ಲಿ, ಅವನನ್ನು ಕೊಲ್ಲಿರಿ, ಶಿಲುಬೆಗೇರಿಸಿರಿ ಎಂದು ಕೂಗಾಡಿದರು. ಪಿಲಾತನು, ನಿಮ್ಮ ಅರಸನನ್ನು ಶಿಲುಬೆಗೇರಿಸಲೇ ಎನ್ನಲು ಮುಖ್ಯ ಯಾಜಕರು, ರೋಮ್ ಚಕ್ರವರ್ತಿಯ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದರು. ಪಿಲಾತನು ಯೇಸುವನ್ನು ಶಿಲುಬೆಗೇರಿಸುವುದಕ್ಕಾಗಿ ಅವರಿಗೆ ಒಪ್ಪಿಸಿ ಬಿಟ್ಟನು. ನಮ್ಮಂತೆಯೇ ಒಬ್ಬ ಬಲಹೀನ ಮನುಷ್ಯ ದೇವಕುಮಾರನನ್ನು ಶಿಲುಬೆಗೇರಿಸಲು ಆಜ್ಞಾಪಿಸುತ್ತಾನೆ. ಕ್ರಿಸ್ತ ಗಲಭೆಕೋರ ಸಬ್ಬತ್ ದಿನವನ್ನು ಆಚರಿಸಲಿಲ್ಲ. ವೇಶ್ಯರೊಡನೆ, ಸುಂಕದವರೊಡನೆ ಬೆರೆತ ಧಾರ್ಮಿಕ ಮುಖಂಡರನ್ನು ಖಂಡಿಸಿ ಜನಸಾಮಾನ್ಯರನ್ನು ಪ್ರೀತಿಸಿದ ಎಂಬ ಕಾರಣಕ್ಕೆ ಮರಣದಂಡನೆ ವಿಧಿಸುತ್ತಾರೆ. ಯೇಸುವಿಗೆ ತಮ್ಮ ಗುರಿ ಸ್ಪಷ್ಟವಾಗಿತ್ತು. ಆದ್ದರಿಂದ ಅವರು ಆಶ್ಚರ್ಯ ಪಡಲಿಲ್ಲ, ಅಳುಕಲಿಲ್ಲ. ಮಾನವನನ್ನು ತನ್ನ ಘೋರ ಪಾಪಗಳಿಂದ ಬಿಡುಗಡೆ ಮಾಡಲು ಈ ವಿನಯ, ದೀನತೆ, ಶಿಲುಬೆ ಎಲ್ಲವೂ ಅಗತ್ಯ ಎಂದು ಅವರಿಗೆ ಅರಿತಿದ್ದರು. ಆದ್ದರಿಂದಲೇ ಪಿಲಾತನ ಆಜ್ಞೆಗೆ ತಲೆಬಾಗುತ್ತಾರೆ. ನಮ್ಮ ಮೇಲೆ ದಯೆ ತೋರೆ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಇಗೋ ನನ್ನ ದಾಸನು, ನನಗೆ ಪರಮ ಪ್ರಿಯನು. ಈತ ಕೂಗಾಡುವಂತವನಲ್ಲ, ಕಿರುಚಾಡುವಂತವನಲ್ಲ. ಆದಿ ಬೀದಿಗಳಲ್ಲಿ ಅವನ ಧ್ವನಿ ಕೇಳಿಸುವುದೇ ಇಲ್ಲ. ಮುರಿಯುವುದಿಲ್ಲ ಆತ ಜಜ್ಜಿದ ದಂಟನ್ನು, ನಂದಿಸುವುದಿಲ್ಲ ಆತ ಕಳೆಗುಂದಿದ ದೀಪವನ್ನು. ಎಡವಿ ಬೀಳನವನು ಎದೆಗುಂದನವನು, ಜಗದೊಳು ಸ್ಥಾಪಿಸುವ ತನಕ ಸಧರ್ಮವನ್ನು. ನನ್ನನ್ನು ಹಿಂಬಾಲಿಸಲು ಮನಸ್ಸುಳ್ಳವನು ತನ್ನ ಶಿಲುಬೆ ಹೊತ್ತು ನನ್ನ ಹಿಂದೆ ಬರಲಿ ಎಂದಿದ್ದ ಪ್ರಭು ಯೇಸು ಇಂದು ಅದೇ ಶಿಲುಬೆಯನ್ನು ಹೊತ್ತು ನಮ್ಮ ಮುಂದೆ ಸಾಗುತ್ತಿದ್ದಾರೆ. ಆ ಶಿಲುಬೆ ಭಾರವಾಗಿದ್ದರು, ಇಡೀ ಮನುಷ್ಯ ಕುಲದ ಪಾಪಗಳು ಘೋರವಾಗಿದ್ದರು, ಯೇಸು ಅದನ್ನು ಏಕಾಂಗಿಯಾಗಿ ಪ್ರೀತಿಯಿಂದ ಹೊರುತ್ತಾರೆ. ತಾನು ಪ್ರೀತಿಸಿದ್ದ ಒಬ್ಬ ಶಿಷ್ಯನು ಅವನ ಜೊತೆ ಇರಲಿಲ್ಲ. ಅವರೊಬ್ಬರನ್ನೇ ಏಕಾಂಗಿಯಾಗಿ ಬಿಟ್ಟು ಹೋದರು. ಈ ನೋವು ಶಿಲುಬೆಗಿಂತ ಹೆಚ್ಚು ಭಾರವಾಗಿತ್ತು. ಸುತ್ತಮುತ್ತ ಇದ್ದವರೆಲ್ಲ ಅವರ ವಿರುದ್ಧವಾಗಿದ್ದರೆ ವಿನಃ ಪರವಾಗಿ ಯಾರೂ ಇರಲಿಲ್ಲ. ಸ್ವಾಮಿ ಯೇಸುವೆ, ಎಲ್ಲರೂ ನಿಮ್ಮನ್ನು ತೊರೆದು ಹೋದರು, ನೀವು ಮಾತ್ರ ನಿಮ್ಮ ಶಿಲುಬೆಯನ್ನು ಬಿಡಲಿಲ್ಲ. ನಮ್ಮ ಜೀವನದಲ್ಲೂ ಅನೇಕ ಸಾರಿ ಕಷ್ಟ ನೋವುಗಳನ್ನು ಒಂಟಿಯಾಗಿಯೇ ಅನುಭವಿಸಬೇಕಾಗುತ್ತದೆ. ನಮ್ಮ ಆಪ್ತರೆನಿಸಿಕೊಂಡವರು ಕಷ್ಟಗಳಲ್ಲಿ ನಮ್ಮಿಂದ ದೂರ ಹೋಗಿಬಿಡುತ್ತಾರೆ. ಸ್ವಾಮಿ ಯೇಸುವೆ, ಬರುವ ಎಲ್ಲ ಕಷ್ಟಗಳನ್ನು ನಾವೇ ಹೊರಲು ಸಹಾಯ ಮಾಡಿರಿ. ನಮ್ಮ ಹೊರೆ ಅಧಿಕವಾದಾಗ ಹಗುರಗೊಳಿಸಲು ನಮ್ಮೊಂದಿಗಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರೆ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಮೂರನೆಯ ಸ್ಥಳ, ಯೇಸು ಮೊದಲನೇ ಸಾರಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಆತ ನಮ್ಮ ಬಾಧೆಗಳನ್ನೆಲ್ಲ ತಾನೇ ವಹಿಸಿಕೊಂಡ. ನಮ್ಮೆಲ್ಲರ ಕಷ್ಟ ಸಂಕಟಗಳನ್ನು ಹೊರೆಯಂತೆ ಒತ್ತನಾತ. ಆತ ದೇವರಿಂದ ಬಾಧಿಸಲ್ಪಟ್ಟ ನಿಮಿತ್ತ ಗಾಯಗೊಂಡ. ನಮ್ಮ ದ್ರೋಹಗಳ ದೆಸೆಯಿಂದ ಜರ್ಜರಿತನಾದ. ನಮ್ಮ ರಕ್ಷಣೆಗಾಗಿ ಶಿಕ್ಷೆಗೊಳಗಾದ. ನಮ್ಮ ಸ್ವಸ್ಥತೆಗಾಗಿ ತಾನೇ ಪೆಟ್ಟು ತಿಂದ. ಇಡೀ ರಾತ್ರಿ ಯೆಹೂದ್ಯರು ಸೈನಿಕರು ಯೇಸುವನ್ನು ನಿಂದಿಸಿದರು, ಚಾಟಿಗಳಿಂದ ಹೊಡೆದರು. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಒಡೆಯನಿಗೆ ಈ ಶಿಲುಬೆ ಭಾರವಾಯಿತೆ. ನಮ್ಮೆಲ್ಲರ ಮುಕ್ತಿಗಾಗಿ ಮನುಷ್ಯನಾದ ಯೇಸು ಇಷ್ಟೊಂದು ಬಲಹೀನರಾದರೆ ಎಲ್ಲ ಜನರ ಮುಂದೆ ಆದಿ ಬೀದಿಯಲ್ಲಿ ಕಲ್ಲು ಮುಳ್ಳು ಧೂಳಿನಲ್ಲಿ ಯೇಸು ನೆಲಕ್ಕೆ ಬೀಳಬೇಕಾಯಿತೆ. ಸ್ವಾಮಿ ಯೇಸುವೆ, ನಿಮ್ಮಂತೆ ನಾವು ಕಷ್ಟಗಳನ್ನು ಸಹಿಸಲಾರದೆ ಅನೇಕ ಸಾರಿ ಬೀಳುತ್ತೇವೆ, ಪರರಿಂದ ಅವಮಾನಿತರಾಗುತ್ತೇವೆ. ನಮ್ಮ ಜೀವಮಾನದಲ್ಲಿ ನಾವು ಮುಗ್ಗರಿಸಿದಾಗ, ಕಷ್ಟದಲ್ಲಿ ಸಿಲುಕಿಕೊಂಡಾಗ
ಎಲ್ಲರ ನಗೆಪಾಟಲಿಗೀಡಾಗುತ್ತೇವೆ. ಇಂಥ ಕ್ಷಣಗಳಲ್ಲಿ ನಾವು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಮುನ್ನಡೆಯಲು ಸಹಾಯ ಮಾಡಿರಿ. ನಿಮ್ಮ ಮೇಲಿನ ವಿಶ್ವಾಸ ಅಚಲವಾಗಿರಲಿ. ನೀವೇ ನಮ್ಮನ್ನು ಮುನ್ನಡೆಸುವಿರಿ ಎಂಬ ಅಭಯದಿಂದ ನಾವು ಎದ್ದು ನಡೆದು ನಮ್ಮ ಗುರಿಯನ್ನು ತಲುಪುವಂತೆ ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಸಿಮೆಯೋನನು ಮರಿಯಳಿಗೆ, ಇಗೋ ಈ ಮಗು ಇಸ್ರಾಯೇಲರಲ್ಲಿ ಅನೇಕರ ಉನ್ನತಿಗೂ ಅನೇಕರ ಅವನತಿಗೂ ಕಾರಣನಾಗುವನು. ಅನೇಕರು ಪ್ರತಿಭಟಿಸುವ ದೈವ ಸಂಕೇತವಾಗುವನು. ಇದರಿಂದ ಅನೇಕರ ಹೃದಯಾಳದ ಭಾವನೆಗಳು ಬಯಲಾಗುವವು. ದುಃಖವೆಂಬ ಅಲಗೊಂದು ನಿನ್ನ ಅಂತರಂಗವನ್ನು ತಿವಿಯುವುದು ಎಂದನು. ಇಡೀ ಜಗತ್ತಿನ ಇತಿಹಾಸದಲ್ಲಿ ತನ್ನ ಮಗನ ಜೊತೆ ಆತನ ಮರಣದಂಡನೆಯ ಸ್ಥಳದ ತನಕ ನಡೆದ ಏಕೈಕ ಮಹಿಳೆ ಮಾತೆ ಮರಿಯಮ್ಮನವರೇ ಇರಬೇಕು. ಆ ಕ್ರೂರ ಪಾಶವಿ ಕೃತ್ಯಗಳನ್ನು, ಆ ಭೀಕರ ದೃಶ್ಯವನ್ನು ನೋಡುತ್ತಾ ತಾಯಿ ಮರಿಯಮ್ಮ ಯೇಸುವಿನ ಜೊತೆಗೆ ನಡೆಯುತ್ತಾರೆ. ಯೇಸು ತಮ್ಮ ತಾಯಿಯನ್ನು ಕಂಡಾಗ ಅವರಿಗೆ ಸಮಾಧಾನವಾಗುತ್ತದೆ. ಆಕೆಯ ಕಣ್ಣುಗಳು ಧೈರ್ಯ ತುಂಬುತ್ತದೆ. ಇಡೀ ಜೀವನದ ಸುಖ ಸಂತೋಷದಲ್ಲಿ ಒಂದಾಗಿದ್ದ ತಾಯಿ ಮಗ ಕಷ್ಟ ನೋವಿನಲ್ಲೂ ಒಂದಾಗಿಯೇ ನಡೆಯುತ್ತಿದ್ದಾರೆ. ಸ್ವಾಮಿ ಯೇಸುವೊಂದಿಗೆ ಇದ್ದ ತಾಯಿಯನ್ನು ಪಡೆದ ಭಾಗ್ಯವಂತರು ನೀವು. ಮಾತೆ ಮರಿಯಮ್ಮನವರೇ, ನಿಮ್ಮ ಮಗನನ್ನು ಪ್ರೀತಿಸಿದವರೆಲ್ಲರೂ ಕಷ್ಟದಲ್ಲಿ ಅವರನ್ನು ತೊರೆದಾಗ ನೀವೊಬ್ಬರೇ ಧೈರ್ಯ ಯೇಸುವಿಗೆ ಪುನಃ ಶಕ್ತಿ ತುಂಬಿತು. ನಾವು ಸಹ ಪರರ ಕಷ್ಟದಲ್ಲಿ ಧೈರ್ಯ ತುಂಬಲು ನಮಗೆ ಸಹಾಯ ಮಾಡಿದ ತಾಯೇ, ನಮ್ಮ ಮೇಲೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಐದನೆಯ ಸ್ಥಳ, ಸಿರೇನ್ಯದ ಸಿಮೋನ ಯೇಸುವಿನ ಶಿಲುಬೆ ಹುಡುತ್ತಾರೆ. ಸ್ವಾಮಿ ಯೇಸುವೇ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಆಗ ಸಿರೇನ ಪಟ್ಟಣದ ಸಿಮೋನ ಎಂಬುವನು ಹಳ್ಳಿಯ ಕಡೆಯಿಂದ ಆ ಮಾರ್ಗವಾಗಿ ಬರುತ್ತಿದ್ದನು. ಈತನು ಅಲೆಕ್ಸಾಂಡರ್ ಮತ್ತು ರೂಫಾ ಎಂಬುವವರ ತಂದೆ. ಯೇಸು ಸ್ವಾಮಿಯ ಶಿಲುಬೆಯನ್ನು ಬಿಡುವಂತೆ ಸೈನಿಕರು ಅವನನ್ನು ಬಲವಂತ ಮಾಡಿದರು. ದಿನದ ಕೆಲಸ ಮುಗಿಸಿ ಹಿಂತಿರುಗುತ್ತಿದ್ದ ಸಿಮೋನ ಗೋಲ್ಗೊಥಾ ಹಾದಿಯಲ್ಲಿ ಯಾರೋ 3 ಕೈದಿಗಳನ್ನು ಶಿಲುಬೆಗೆ ಹಾಕಲು ಕರೆದೊಯ್ಯುತ್ತಿರುವುದನ್ನು ನೋಡಿದ್ದ. ಸಹಜವಾದ ಹೆದರಿಕೆಯಿಂದ ಬೇಗ ಬೇಗ ಮನೆಗೆ ಹಿಂದಿರುಗುತ್ತಿದ್ದಿರಬೇಕು. ಗಟ್ಟಿಮುಟ್ಟಾದ ಅವನನ್ನು
ಸೈನಿಕರು ಹಿಡಿದು ಶಿಲುಬೆ ಹೊರುವಂತೆ ಕೇಳುತ್ತಾರೆ. ತತ್ತರಿಸಿ ಹೋದ ಸಿಮೋನ, ನಾನೇನು ತಪ್ಪು ಮಾಡಿದೆ? ನನ್ನನ್ನೇಕೆ ಹಿಡಿದಿರಿ? ನಾನೇಕೆ ಶಿಲುಬೆ ಹೊರಬೇಕು ಎಂದು ಕೂಗಿರಬೇಕು. ನಿಧಾನವಾಗಿ ಅವನಿಗೆ ಪರಿಸ್ಥಿತಿ ಅರ್ಥವಾಗಿತ್ತು. ಯೇಸುವಿನ ಕರುಣೆಯ ಮುಖ, ಪ್ರೀತಿ ತುಂಬಿದ ಕಣ್ಣುಗಳನ್ನು ಕಂಡಾಗ ಅವರ ಶಿಲುಬೆಯನ್ನು ಹೊತ್ತು ನಡೆದ. ಪ್ರೀತಿಯಿಂದ ಶಿಲುಬೆಯನ್ನು ಮುಟ್ಟಿದ ಆ ಕ್ಷಣದಿಂದಲೇ ಸಿಮೋನ ಯೇಸುವಿನ ಪ್ರೀತಿಯ ಶಿಷ್ಯನಾದ. ಪ್ರಭು ಯೇಸುವೆ, ಈ ಜಗತ್ತಿನಲ್ಲಿ ನಾವು ಒಳ್ಳೆಯದನ್ನು ಮಾಡಿದಾಗಲೆಲ್ಲ ಪೂರ್ಣ ಮನಸ್ಸಿನಿಂದ ಮಾಡುವಂತಿರಲಿ. ಪರರ ಕಷ್ಟದಲ್ಲಿ ಪ್ರೀತಿ, ತುಣಿ, ಸಹಾಯ ಹಸ್ತ ನೀಡಲು ನಾವು ಮುಂದೆ ಬರುವಂತೆ ಮಾಡಿರಿ. ನಮ್ಮ ಅಳುಕು ಸ್ವಾರ್ಥಗಳನ್ನು ಮೆಟ್ಟಿ ನಿಂತು ಪರರ ಕಷ್ಟಕ್ಕೆ ಹೆಗಲು ಕೊಟ್ಟು ನಿಲ್ಲುವುದರಿಂದ ನಮ್ಮ ಜೀವನದಲ್ಲಿ ಹೆಚ್ಚು ತೃಪ್ತಿ, ಸಂತೋಷವನ್ನು ಅನುಭವಿಸುತ್ತೇವೆ ಎಂಬ ನಂಬಿಕೆಯನ್ನು ನೀಡಿರಿ ಸ್ವಾಮಿ. ನಮ್ಮ ಮೇಲೆ ದಯ ತೋರೆ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.